ಓಂ ಶಾಂತಿ. ದಿನಾಂಕ ಆಗಿದೆ 17/8/2026. ತಂದೆ ಮತ್ತು ದಾದಾರವರದು ಅದ್ಭುತ ಕಥೆಯಾಗಿದೆ. ತಂದೆಯು ಯಾವಾಗ ದಾದಾರವರಲ್ಲಿ ಪ್ರವೇಶ ಮಾಡುವರೋ ಆಗ ನೀವು ಬ್ರಹ್ಮಕುಮಾರ ಕುಮಾರಿಯರು ಆಸ್ತಿಗೆ ಅಧಿಕಾರಿಗಳಾಗುವಿರಿ. ಪುರುಷಾರ್ಥ ಮಾಡಿ ಗ್ಯಾಲಪ್ ಮಾಡುವ ಅರ್ಥಾತ್ ವಿನಾಶಕ್ಕೆ ಮೊದಲೇ ತಂದೆಯ ನೆನಪಿನಲ್ಲಿದ್ದು ಕರ್ಮಾತೀತರಾಗುವ ಲಕ್ಷ್ಯವನ್ನು ಅವಶ್ಯವಾಗಿ ಇಟ್ಟುಕೊಳ್ಳಬೇಕಾಗಿದೆ. ಪುರುಷಾರ್ಥಕ್ಕೆ ಇದು ಇನ್ನೂ ಸ್ವಲ್ಪವೇ ಸಮಯವಿದೆ. ಆದ್ದರಿಂದ ವಿನಾಶಕ್ಕೆ ಮೊದಲೇ ತಮ್ಮ ಸ್ಥಿತಿಯನ್ನು ಅಚಲ ಅಡೋಲವನ್ನಾಗಿ ಮಾಡಿಕೊಳ್ಳಬೇಕಾಗಿದೆ. ನಾವು ಶಿವತಂದೆಯ ಮಕ್ಕಳೂ ಆಗಿದ್ದೇವೆ, ಮೊಮ್ಮಕ್ಕಳೂ ಆಗಿದ್ದೇವೆ. ಈಗ ಬ್ರಹ್ಮರವರ ಮೂಲಕ ತಾತನಿಂದ ಆಸ್ತಿಯನ್ನು ತೆಗೆದುಕೊಳ್ಳಲು ಮೊಮ್ಮಕ್ಕಳಾಗಿದ್ದೇವೆ. ಆಸ್ತಿಯು ತಾತನದಾಗಿದೆ, ಬ್ರಹ್ಮ ಬಾಬಾರವರದಲ್ಲ. ವೈಕುಂಠವಾಸಿಗಳಾಗುವ ಆಸ್ತಿಯು ಆ ಶಿವತಂದೆಯಿಂದ ಸಿಗುತ್ತದೆ. ಈ ವಿಕಾರಗಳಿಂದಲೇ ನೀವು ಪಾಪಾತ್ಮರಾಗಿದ್ದೀರಿ. ಮುಖ್ಯವಾದುದು ದೇಹಾಭಿಮಾನವಾಗಿದೆ. ಮೊದಲು ಸತೋಪ್ರಧಾನರಾಗಿದ್ದೆವು, ನಂತರ ಸತೋ ರಜೋ ತಮೋ ಆದೆವು. ದೇವತೆಗಳೇ 84 ಜನ್ಮಗಳನ್ನು ತೆಗೆದುಕೊಳ್ಳುತ್ತಾರೆ. ಆತ್ಮಗಳು ಪರಮಾತ್ಮನಿಂದ ಬಹುಕಾಲ ಅಗಲಿ ಹೋಗಿದ್ದರೆಂದು ಗಾಯನವಿದೆ. ಈಗ ತಂದೆಯೊಂದಿಗೆ ಮಿಲನವಾಗಿದೆ. ಈಗ ಕಲಿಯುಗ ಮತ್ತು ಸತ್ಯಯುಗದ ಸಂಗಮ ಯುಗವಾಗಿದೆ. ಯುದ್ಧವು ಸಮ್ಮುಖದಲ್ಲಿದೆ ಮತ್ತು ಸತ್ಯಯುಗದ ಸ್ಥಾಪನೆಯಾಗುವುದು ಎಂಬ ನಿಶ್ಚಯ ನಿಮಗಿದೆ. ಕಲಿಯುಗದಲ್ಲಿ ಯಾರೆಲ್ಲರೂ ಇದ್ದಾರೆಯೋ ಎಲ್ಲರ ಶರೀರಗಳು ಸಮಾಪ್ತಿಯಾಗುತ್ತವೆ. ಆತ್ಮರು ಪವಿತ್ರರಾಗಿ ಲೆಕ್ಕಾಚಾರವನ್ನು ಮುಗಿಸಿಕೊಂಡು ಹಿಂತಿರುಗಿ ಹೋಗುತ್ತಾರೆ. ನೀವು ಸಂಪೂರ್ಣರಾಗಲು ಯೋಗ್ಯರಾಗುತ್ತೀರೋ ಆಗ ನಿಮಗೆ ಇನ್ನೂ ಹೆಚ್ಚು ಸಾಕ್ಷಾತ್ಕಾರಗಳಾಗುವುದು. ಈಗ ಪುರುಷಾರ್ಥ ಮಾಡುವ ಮತ್ತು ತಿಳಿದುಕೊಳ್ಳುವ ಸಮಯವಾಗಿದೆ. ಸತ್ಯಯುಗದಲ್ಲಿ ಯಾವುದೇ ವಸ್ತುವಿಗಾಗಿ ಖರ್ಚಾಗುವುದಿಲ್ಲ. ಎಲ್ಲ ಗಣಿಗಳೂ ಸಂಪನ್ನವಾಗಿ ಬಿಡುತ್ತವೆ. ಹೊಸ ಪ್ರಪಂಚದಲ್ಲಿ ಬಹಳ ವೈಭವವಿರುತ್ತದೆ. ಡ್ರಾಮಾ ಅನುಸಾರ ಕಲಿಯುಗವು ಪರಿವರ್ತನೆಯಾಗಿ ಸತ್ಯಯುಗವಾಗುವುದು. ಡ್ರಾಮಾದಲ್ಲಿ ಒಂದು ನಿಮಿಷವೂ ಏರುಪೇರಾಗಲು ಸಾಧ್ಯವಿಲ್ಲ. ಒಂದು ವೇಳೆ ಈಗ ಪುರುಷಾರ್ಥ ಮಾಡದಿದ್ದರೆ ಪದವಿ ಭ್ರಷ್ಟವಾಗಿ ಬಿಡುವುದು. ಬ್ರಾಹ್ಮಣ ಧರ್ಮದಲ್ಲಿ ಬಂದು ಮತ್ತೆ ದೇವತಾ ಧರ್ಮದಲ್ಲಿ ಬರಬೇಕಾಗಿದೆ. ತಂದೆಯು ತಿಳಿಸುತ್ತಾರೆ, ಮನ್ಮನಾಭವ, ತಂದೆಯನ್ನು ನೆನಪು ಮಾಡಬೇಕಾಗಿದೆ. ಶಿವಭಗವಾನು ವಾಚ, ಕೃಷ್ಣನು ಜ್ಞಾನಸಾಗರನಲ್ಲ. ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿರಿ. ಈ ಸಮಯದಲ್ಲಿ ನೀವು ಅಲೌಕಿಕ ತಂದೆಯ ಮಕ್ಕಳಾಗಿದ್ದು ಅವರ ಮೂಲಕ ಆಸ್ತಿಯನ್ನು ತೆಗೆದುಕೊಳ್ಳುತ್ತೀರಿ. ಮಾಯೆಯು ಪದೇ ಪದೇ ನಿಮ್ಮ ಬುದ್ಧಿಯೋಗವನ್ನು ತುಂಡರಿಸುತ್ತದೆ. ನೆನಪು ಮಾಡುವುದರಿಂದ ವಿಕರ್ಮಗಳು ವಿನಾಶವಾಗುತ್ತಾ ಹೋಗುತ್ತದೆ. ಇದಕ್ಕೆ ಯೋಗಾಗ್ನಿ ಎಂದು ಹೇಳಲಾಗುತ್ತದೆ. ನೀವು ಮಕ್ಕಳು ಅಂಧರಿಗೆ ಊರುಗೋಲಾಗಬೇಕಾಗಿದೆ. ಎಲ್ಲರಿಗೆ ಮಾರ್ಗ ತಿಳಿಸಬೇಕು. ತಂದೆಯನ್ನು ನೆನಪು ಮಾಡಿ, ಚಕ್ರವನ್ನು ನೆನಪು ಮಾಡಿ, ಸ್ವದರ್ಶನ ಚಕ್ರಧಾರಿಗಳಾಗಿರಿ. ಕೊನೆ ಪಕ್ಷ 8 ಗಂಟೆಗಳ ಕಾಲ ನೆನಪಿನಲ್ಲಿರುವ ಪುರುಷಾರ್ಥ ಮಾಡಬೇಕಾಗಿದೆ. ತಮ್ಮ ಸ್ಥಿತಿಯನ್ನು ಅಚಲ ಅಡೋಲವಾಗಿಟ್ಟುಕೊಳ್ಳಲು ನೆನಪಿನ ಅಭ್ಯಾಸವನ್ನು ಹೆಚ್ಚಿಸಿಕೊಳ್ಳಬೇಕಾಗಿದೆ. ಈ ನಾಟಕವು ಬಹಳ ನಿಖರವಾಗಿ ಮಾಡಲ್ಪಟ್ಟಿದೆ. ಆದ್ದರಿಂದ ಯಾರ ಮೇಲೂ ಬೇಸರ ಪಡಬಾರದು. ನಿಶ್ಚಯ ಬುದ್ಧಿಯವರಾಗಬೇಕಾಗಿದೆ. ಮುರಿಯುವುದು, ತಿರುಗಿಸುವುದು ಮತ್ತು ಜೋಡಿಸುವುದು, ಈ 3 ಶಬ್ದಗಳ ಸ್ಮೃತಿಯ ಮೂಲಕ ಸದಾ ವಿಜಯೀ ಭವ. ಒಂದು ವೇಳೆ ಬ್ರಾಹ್ಮಣ ಜೀವನದಲ್ಲಿ ಸಂಕಲ್ಪದಲ್ಲಿಯೂ ಅಪವಿತ್ರತೆ ಅಥವಾ ಅಮರ್ಯಾದೆ ಬಂದು ಬಿಡುತ್ತದೆ ಎಂದರೆ ಇಳಿಯುವ ಕಲೆಯಲ್ಲಿ ಅರ್ಥಾತ್ ಕೆಳಗೆ ಬಂದು ಬಿಡುವಿರಿ. ಯೋಗಿಯ ಗುರುತಾಗಿದೆ ಸದಾ ಸ್ಪಷ್ಟ ಮತ್ತು ಶುದ್ಧವಾಗಿರುವುದು. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದೇ ಆದ ಈ ಚಾನೆಲ್ಗೆ ಲೈಕ್ ಮಾಡುವುದನ್ನು ಮರೆಯದಿರಿ.